ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೊನೆಯದಾಗಿ ಅಂಕಲ್ಲು ಮಾಡೋಗಿರೋಂಥ ಬ್ಲೌಸ್ ಡಿಸೈನ್ಗಳು ತೋರಿಸ್ತಾ ಇದ್ದೀನಿ. ಇವಾಗಂತೂ ತುಂಬ ಬ್ಲೌಸ್ಗಳು ಅಂಕಲ್ ಮಾಡೋ ಡಿಸೈನ್ಗಳೇ ಬರ್ತಾಯಿತ್ತು. ಯಾಕಂದರೆ ಕೆಲವೊಂದು ಪ್ಯಾಟ್ರನ್ಗಳು ನಾವೇ ಹೊಸ ಹೊಸ ಪ್ಯಾಟ್ರನ್ಗಳು ಮಾಡಿ ಮಾಡಿಸ್ತಾ ಇದ್ದಿದ್ದು. ಅಂದರೆ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಏನು ಬರುತ್ತೆ ಅದೇ ಪ್ಯಾಟ್ರನ್ನಲ್ಲಿ ನಾವು ಮಿಷಿನ್ ವರ್ಕ್ಗಳನ್ನ ಮಾಡಿಸ್ತಾ ಇದ್ದೆ. ಅಂದರೆ ನಾನು ಮಾರ್ಕ್ ಆ ಥರನೇ ಮಾಡಿಕೊಡ್ತಾಯಿದ್ದೆ. ಅದು ನನಗೆ ಯಾವ ಥರ ಬೇಕೋ ಅವ್ರಿಗೆ ಹೇಳಿದರೆ ಅವ್ರು ಮಾಡಿಕೊಡ್ತಾಯಿದ್ರು ನನಗೆ. ಹಾಗಾಗಿ ಜಾಸ್ತಿ ಅದನ್ನೇ ಲೈಕ್ ಮಾಡ್ತಿದ್ರು, ಅದೇ ಥರ ಡಿಸೈನೇ ಮಾಡಿಕೊಡಿ ಅಂತ ಕೇಳ್ತಿದ್ರು. ಇತ್ತೀಚೆಗೆ ಜಾಸ್ತಿ ತುಂಬ ಬ್ಲೌಸಸ್ ಅಂಕಲ್ಲು ಅಂದರೆ ಸಾಯೋದಕ್ಕಿಂತ ಮುಂಚೆ ಅವತ್ತು ಫುಲ್ಲು 4 o'clockವರೆಗೂ ಇದ್ದರು. ಹಿಂದಿನ ದಿನ 4 o'clockವರೆಗೂ ಇದ್ದು, ಇನ್ನೂ ಇಷ್ಟೊಂದಿದೆ ಅಂಕಲ್, ಇದು ಟೈಲರ್ದೇ ಇಷ್ಟೊಂದಿದೆ, ಇನ್ನು ನನ್ನ ಕಸ್ಟಮರ್ದು ಇನ್ನೂ ವರ್ಕ್ ಹಾಕಿಲ್ಲ, ನೀವು ಯಾವಾಗ ಕೊಡ್ತೀರಾ ಅಂದರೆ, ನೀನು ಕೆಲಸದ ಬಗ್ಗೆ ಏನು ಭಯ ಪಡಬೇಡಮ್ಮ, ನಾನು ಎಲ್ಲನೂ ಮಾಡಿಕೊಡ್ತೀನಿ, ನೀನು ಕೆಲಸದ ಬಗ್ಗೆ ಭಯನೇ ಪಡಬೇಡ ಅಂತ ಹೇಳಿದರು. ಬಟ್ ಏನು ಮಾಡೋದು, ಇವಾಗ ತುಂಬ ಬ್ಲೌಸಸ್ಸು ಅವ್ರು ಮಾಡೋ ವರ್ಕ್ಗಳೇ ಇದೆ. ಆದ್ರೂ ಕೆಲವೊಂದನ್ನು ಕಂಪ್ಯೂಟರ್ ಮಿಷಿನಲ್ಲಿ ಹಾಕ್ತಾಯಿದ್ದೀನಿ. ಕಂಪ್ಯೂಟರ್ ಮಿಷಿನಲ್ಲಿ ಸಿಂಪಲ್ ವರ್ಕ್ ಹಾಕ್ತಾನೇ ಇರಲಿಲ್ಲ ನಾನು, ಎಲ್ಲನೂ ಗ್ರ್ಯಾಂಡ್ ವರ್ಕ್ ಮಾತ್ರನೇ, ಫುಲ್ ಸ್ಲೀವ್ ವರ್ಕ್ ಹಾಕ್ತಾಯಿದ್ದೆ. ಇವಾಗ ನೋಡಿ ಸಿಂಪಲ್ ವರ್ಕು ಕೂಡ ಅದರಲ್ಲೇ ಹಾಕ್ತಾಯಿದ್ದೀನಿ. ಇನ್ನು ಗ್ರ್ಯಾಂಡ್ ವರ್ಕ್ಗಳು ಮಾಡೋದಿದೆ ತುಂಬ, ಅದರಲ್ಲೂ ಕೆಲಸ ಇದೆ, ಇದರಲ್ಲೂ ಕೆಲಸ ಇದೆ. ಇವಾಗ ಟೈಲರ್ಗಳದ್ದು ನಾನು ಬೇಡ ಅಂತ ಅಂದ್ರೂ, ಈಗ ನಿಮ್ಮನ್ನು ನಂಬ್ಕೊಂಡು ನಾನು ಇದೆರಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಬಿಟ್ಟೆ, ಅಟ್ಲೀಸ್ಟ್ ಇದನ್ನು ಮಾಡಿಕೊಡಿ, ಇದೊಂದೆರಡು ಮಾಡಿಕೊಡಿ, ನಾನು ಸಿಂಪಲ್ ಇದೊಂದೆರಡು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಇದೊಂದೆರಡಕ್ಕೆ ಮಾಡಿಕೊಟ್ಬಿಡಿ ಅಂತ ಹೇಳಿ ಕೊಟ್ಟೋದ್ರು. ಇಲ್ಲ ನನಗೆ ಆಗಲ್ಲ, ಇವಾಗ ನಂಗೆ ಟೈಮ್ ಇಲ್ಲ, ನನಗೆ ಕಟಿಂಗ್ ಮಾಡೋಕ್ಕೇ ಟೈಮ್ ಸಾಕಾಗ್ತಿಲ್ಲ ಅಂತ ಅಂದ್ರೂ, ಇದೊಂದೆರಡು ಮತ್ತು ಎಲ್ಲೂ ಹೋಗೋಕ್ಕಾಗಲ್ಲ, ಇದೊಂದೆರಡು ಮಾಡಿಕೊಡಿ ಅಂತ ಅವರು ಕೊಟ್ಟೋಗಿದ್ದಾರೆ. ಇದೊಂದು ನಂದು ಕಸ್ಟಮರ್ದು. ನಾನು ಕೂಡ ಇವಾಗ ರೆಡಿಯಾಗಿರೋ ಬ್ಲೌಸಿಗೆ ವರ್ಕ್ ಮಾಡಬೇಕು. ಇವಾಗ ಕುತ್ಕೋಬೇಕು ಮಾಡೋಕ್ಕೆ. ಅಷ್ಟರೊಳಗಡೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾರಾದರೂ ಮಿಷಿನ್ ವರ್ಕ್ ಮಾಡೋರಿದ್ದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಅರ್ಜೆಂಟ್ ಇದೆ, ಇವಾಗ ತುಂಬ ಬ್ಲೌಸಸ್ಸು ಮಿಷಿನ್ ವರ್ಕ್ ಮಾಡೋದಿದೆ. ಹಾಗಾಗಿ ಯಾರಾದರೂ ಇದ್ದರೆ ಮಾಡೋರು ಬರ್ಬೋದು. ನಾನು ತುಂಬ ಕಡೆ ವಿಚಾರಿಸಿದ್ದೀನಿ, ಅವರು ಹೇಳ್ತೀನಿ ಅಂದಿದ್ದಾರೆ. ಸೊ ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಮಿಷಿನ್ ವರ್ಕ್ ಚೆನ್ನಾಗಿ ಮಾಡಬೇಕು, ಫಿನಿಶಿಂಗ್ ಚೆನ್ನಾಗಿರಬೇಕು, ಮಾಡೋರಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಇಲ್ಲೇ ಬಂದು ಮಾಡಬೇಕು, ಮಿಷಿನ್ ಇಲ್ಲೇ ಇರುತ್ತೆ. ನೋಡಿ, ಇದೊಂದು ಅಂಕಲ್ ಮಾಡಿದ್ದು ಡಿಸೈನು, ಇದು ಇವಾಗ ಸ್ಟಿಚ್ ಆಯಿತು ಈ ಥರ. ಆಮೇಲೆ ಇದು ಕೂಡ ಅಂಕಲ್ ಮಾಡಿರೋ ಡಿಸೈನೇ, ಬಟ್ ಇದರಲ್ಲೇ ಈ ಥರ ಇರೋದ್ರಿಂದ ಎದ್ದು ಕಾಣಿಸ್ತಾ ಇಲ್ಲ ಡಿಸೈನು. ಸ್ಲೀವಿಗೆ ಅದ್ರ ಮೇಲೇ ಹೈಲೈಟ್ ಮಾಡಿಸಿದ್ದೀನಿ. ಇದು ಕೂಡ ಅಂಕಲ್ ಮಾಡಿರೋದೇ ಡಿಸೈನು. ಇನ್ನೊಂದಿದೆ, ಇದು ನೋಡಿ ಹಾವೇರಿ ಅವ್ರದ್ದು, ಅವತ್ತೇ ಬರ್ತೀನಿ ಅಂತ ಹೇಳಿದರು. ಇದು ಕೂಡ ಅಂಕಲ್ ಮಾಡಿರೋ ಡಿಸೈನೇ ಈ ಥರ. ಇದು ಹಾವೇರಿಯವರು 2 ಬ್ಲೌಸಿಗೂ ಇದೇ ಡಿಸೈನ್ ಹಾಕಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿ. ಮೊನ್ನೆ ವೈಟ್ ಬ್ಲೌಸ್ ತೋರಿಸಿದ್ನಲ್ಲ ಅದು, ಮತ್ತು ಇದು ಎರಡೂ ಅವ್ರದ್ದೇನೆ. ಆಮೇಲೆ ಇನ್ನೊಂದು ಬ್ಲೌಸ್ ಇದೆ ನೋಡಿ, ಇದೊಂದು ಅವರೇ ಮಾಡಿದ್ದು ವರ್ಕು. ಅಂದರೆ ಅವತ್ತು ಅವರು ಹಿಂದಿನ ದಿನ ಅವರು ಸಾಯೋದಕ್ಕೂ ಒಂದಿನ ಮುಂಚೆ ಮಾಡಿದ್ದಿದ್ದು ಇದು ವರ್ಕು ಈ ಥರ. ಇದು ಆ್ಯಕ್ಚುಲಿ ಹೆಂಗಮ್ಮ ಇದು ಕಾಣಿಸೋದೇ ಇಲ್ಲ ಅಂತ ಹೇಳಿದರು. ಬಟ್ ಅಂಕಲ್ ಅವ್ರಿಗೆ ಬೇಕಂತೆ ವರ್ಕು ಮಾಡಿ ಅಂತ ಹೇಳಿದ್ದಕ್ಕೆ ಮಾಡಿಕೊಟ್ಟು ಹೋಗಿದ್ರು. ಆಮೇಲೆ ಇವಕ್ಕೂ ಕೂಡ ನಾನು ಅದರಲ್ಲೇ ಹಾಕಿಸ್ಬೇಕಿತ್ತು ಮದುವೆ ಬ್ಲೌಸ್ಗಳು. ಅದರಲ್ಲಿ ಟೈಮ್ ಅಲ್ಲ, ಅದರಲ್ಲಿ ಮಾಡೋರು ಇಲ್ಲದೆ ಇರೋದ್ರಿಂದ ನೋಡಿ, ಈಗ ಕಂಪ್ಯೂಟರ್ ವರ್ಕ್ ಹಾಕಿದ್ದೀನಿ. ಇದೊಂದು ಡಿಸೈನು ಫ್ರಂಟ್ ಬ್ಯಾಕು, ಸ್ಲೀವ್ ಇಲ್ಲ, ಇದಕ್ಕೆ ಸ್ಲೀವ್ ಬೇಡ ಅಂತ ಹೇಳಿದರು. ಆಮೇಲೆ ಇದು ಒಂದು ಮದುವೆ ಬ್ಲೌಸು, ನೆನ್ನೆ ಒಂದು ಕೊಟ್ಟು ಕಳಿಸ್ದೆ.
ಅಂಜನಾಪುರದವ್ರದ್ದು ನೋಡಿ. ಇದೊಂದು ಇದು ಮುಹೂರ್ತದ್ದು ಅಂತ ಹೇಳಿದರು. ಆಮೇಲೆ ಸ್ಲೀವಿಗೆ ಇನ್ನು ಥ್ರೆಡ್ ಎಲ್ಲ ಟ್ರಿಮ್ಮಿಂಗ್ ಮಾಡಿಲ್ಲ. ಈ ಥರ ನೆಟ್ ಹಾಕ್ಬಿಟ್ಟು ನೆಟ್ ಹಾಕಿ ಸ್ಲೀವಿಗೆ ಈ ಥರ ಬರುತ್ತೆ. ನೆಟ್ ಹಾಕಿ ಮಾಡಿರೋದು ಇದು. ಇದೊಂದು. ಆಮೇಲೆ ಇನ್ನೊಂದು ಡಿಸೈನ್ ಮಾಡಿದ್ದೀನಿ. ಇದು ಇವತ್ತು ಕೊಡಬೇಕಿತ್ತು ಆ್ಯಕ್ಚುಲಿ. ನಾನು ಇನ್ನೂ ಸ್ಟಿಚಿಂಗ್ ಮಾಡಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಅಂಕಲ್ ಹತ್ರ ಹಾಕ್ಸ್ಬೇಕಿತ್ತು. ಅದು ಬರೀ ಸ್ಟೋನ್ ಚೈನು ಬಾಲ್ ಚೈನು ಅಷ್ಟೇ ಅದು ಹಾಕಿ ಮಾಡಬೇಕಿತ್ತು. ಇವಾಗ ಅದನ್ನು ನಾನೇ ಮಾಡಬೇಕು. ನೋಡಿ ಈ ಥರ. ಆ್ಯಕ್ಚುಲಿ ಇದು ಸ್ಯಾರಿ ಬಂದುಬಿಟ್ಟು ನನ್ನ ಹತ್ರನೇ ತೊಗೊಂಡಿದ್ರು, ಪರ್ಪಲ್ ಕಲರ್ ಸ್ಯಾರಿ. ನೋಡಿ ಈ ಸ್ಯಾರಿ ನನ್ನ ಹತ್ರನೇ ತೊಗೊಂಡಿದ್ರು, ಮೈಸೂರು ಸಿಲ್ಕ್ ಕ್ರೇಪು. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಪರ್ಪಲ್ ಕಲರ್ ಇದು ಸ್ಯಾರಿ. ಈ ಸ್ಯಾರಿಗೆ ನಾನು ಅಂದರೆ 2-3 ಕಲರ್ ಹಾಕಿ ಅಂತ ಹೇಳಿದರು. ಹಾಗಾಗಿ ಪರ್ಪಲ್ಲು ಮತ್ತು ರೆಡ್ಡು, ಗೋಲ್ಡು, ಆಮೇಲೆ ಸ್ವಲ್ಪ ಸ್ಕೈ ಬ್ಲೂ 3-4 ಕಲರ್ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ಈ ಥರ ಡಿಸೈನು. ಇದರದ್ದು ಸ್ಲೀವ್ ಬಂದ್ಬಿಟ್ಟು ಅವರು ಹಾಫ್ ಸ್ಲೀವ್ಗೆ ಹೇಳಿದರು. ವೈಟ್ ಕಲರ್ ಬ್ಲೌಸ್ ಮೇಲೆ ವರ್ಕ್ ಮಾಡಿಸಿರೋದು ನೋಡಿ. ಈ ಥರ ಹಾಫ್ ಸ್ಲೀವ್ ಬೇಕು ಅಂತಿದ್ರು. ಸೊ ಹಾಗಾಗಿ ಈ ಪ್ಯಾಟ್ರನಲ್ಲಿ ಮಾಡಿದ್ದೀನಿ. ಎಲ್ಲ ಕಲರ್ಸು ಮಿಕ್ಸ್ ಮಾಡಿ, ಅಂದರೆ ರೆಡ್ ಸ್ಯಾರಿನೂ ವೇರ್ ಮಾಡ್ಬೋದು, ಸ್ಕೈ ಬ್ಲೂ ವೇರ್ ಮಾಡ್ಬೋದು, ಪರ್ಪಲ್ಲು ಈ ಥರ ಎಲ್ಲದನ್ನು ವೇರ್ ಮಾಡ್ಬೋದು. ಹಾಗಾಗಿ ಇಷ್ಟು ಡಿಸೈನ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಕಂಪ್ಯೂಟರ್ ವರ್ಕು ಆಗ್ತಾಯಿದೆ. ಅದೊಂದು ನೋಡಿ. ಇದೊಂದು ಅಂಕಲ್ ಹತ್ರ ಅವ್ರು ತೋರಿಸಿದ್ನಲ್ಲ ಮೊನ್ನೆ, ಕಂಪ್ಯೂಟರ್ ವರ್ಕ್ ಮಾಡಿದೆ ಸ್ಲೀವಿಗೆ. ಅಂಕಲ್ ಹತ್ರ ನಾನು ಬ್ಯಾಕ್ ನೆಕ್ ಹಾಕಿಸ್ಬೇಕು ಅಂತ ಹೇಳಿ ಮಾರ್ಕಿಂಗ್ ಎಲ್ಲ ಮಾಡಿಟ್ಟಿದ್ದೆ. ಬಟ್ ಅವತ್ತೇ ಅವರು ತೀರೋದ್ರು ಅಂತ ಹೇಳಿ ಮತ್ತು ನಾನು ಕಂಪ್ಯೂಟರ್ ವರ್ಕ್ ಮಾಡಿದ್ದೀನಿ ಅದೇ ಬ್ಲೌಸಿಗೆ ಮಾಡಿ. ಅದು ಸ್ಟಿಚಿಂಗ್ ಎಲ್ಲ ಆಗಿದೆ ನೋಡಿ. ಈ ಥರ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಇದು ರೆಡಿ ಆಗಿದೆ. ಇವಾಗ ಇನ್ನೊಂದು ಮಿಷಿನಲ್ಲಿ ಬಂದಿದೆ ನೋಡಿ. ಇದೊಂದು ಡಿಸೈನು ಹಾಕಿದ್ದೀನಿ ಇವಾಗ. ಅದು ಆವಾಗಲೇ ತೋರಿಸಿದ್ನಲ್ಲ ಅದೇ ಡಿಸೈನು, ಸೇಮ್ ಡಿಸೈನು. ಏನೇ ಅಂದ್ರೂ ನಾವು ಈ ಮಿಷಿನಲ್ಲಿ ಮಾಡಿದಷ್ಟು ಫಾಸ್ಟಾಗಿ ಅಷ್ಟು ಕೆಲಸ ಆ ಮಿಷಿನಲ್ಲಿ ಆಗಲ್ಲ. ಬಟ್ ಹೆವಿ ಸ್ಲೀವ್ಸ್ ಎಲ್ಲ ಇದ್ದಾಗ ಇದರಲ್ಲೂ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್. ಅಂದರೆ ಅಷ್ಟೊಂದು ಪೇಷನ್ಸ್ ಇರಲ್ಲ ಹೆವಿ ಸ್ಲೀವ್ಸ್ ಎಲ್ಲ ಇದ್ದಾಗ. ಅದಕ್ಕೋಸ್ಕರ ನಾನು ಅದು ದೊಡ್ಡ ಮಿಷಿನ್ ತೊಗೊಂಡಿದ್ದು. ಹೆವಿ ಸ್ಲೀವ್ಸ್ ಮಾತ್ರನೇ ಹಾಕ್ತಾಯಿದ್ದಿದ್ದು ಇಷ್ಟು ದಿನ. ಈಗ ಎಲ್ಲನೂ ಹಾಕಬೇಕಾಗಿದೆ ನನಗೆ, ಇನ್ನೊಬ್ಬರು ವರ್ಕರ್ ಸಿಗೋವರೆಗೂ. ಅದಕ್ಕೋಸ್ಕರ ಯಾರಾದರೂ ಇದ್ದರೆ ವರ್ಕ್ ಮಾಡೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹಾಕಿ. ಯಾರಾದರೂ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಾದರೂ ವರ್ಕ್ ಗೊತ್ತಿರೋರು ಈ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಓಕೆನಾ. ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಓಕೆನಾ. ಥ್ಯಾಂಕ್ ಯು.